ಯುವ ಪತ್ರಕರ್ತ ಹಾಗೂ ಇ ನ್ಯೂಸ್ ಟಿವಿ ನಿರೂಪಕ ಲಿಯೋ ಲೋಕೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಡಿಸೆಂಬರ್ 13 ಶನಿವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ವಿಶೇಷ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜಮುಖಿ ಚಿಂತನೆ, ಮಾನವೀಯತೆ ಹಾಗೂ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಸಾರುವ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರು ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಸವಿತಾ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಎಂ.ಎಸ್. ಮುತ್ತುರಾಜ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವು ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದ ಮಹತ್ವ ದಾಖಲೆ ಎಂದು ಹೇಳಿದರು. ಡಾಕ್ಟರ್ ಅಬ್ದುಲ್ ಕಲಾಂ, ಬಸವಣ್ಣ, ಮಹಾತ್ಮ ಗಾಂಧಿ, ನೆಲ್ಸನ್ ಮಂಡೇಲಾ ಮೊದಲಾದ ಮಹಾನುಭಾವರು ಜಾತಿ ಧರ್ಮಗಳನ್ನು ಮೀರಿ ಮಾನವೀಯತೆಯ ಮೌಲ್ಯಗಳನ್ನು ಸಾರಿದವರು. ಇಂತಹ ಮಹನೀಯರ ಜಯಂತಿಗಳನ್ನು ನಾವು ಆಚರಿಸುವುದು ಅವರ ಚಿಂತನೆಗಳನ್ನು ಜೀವಂತವಾಗಿಡಲು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಗಳಿಸಿರುವ ಲಿಯೋ ಲೋಕೇಶ್ ಅವರ ಹುಟ್ಟುಹಬ್ಬವನ್ನು ಇಷ್ಟು ಜನರ ಸಮ್ಮುಖದಲ್ಲಿ ಆಚರಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ. ವಯಸ್ಸಿಗಿಂತ ವ್ಯಕ್ತಿಯ ಕೆಲಸ, ಮಾನವೀಯ ಸೇವೆಯೇ ಮುಖ್ಯ. ಜನರನ್ನು ಪ್ರೀತಿಸುವುದೇ ನಿಜವಾದ ಧರ್ಮ, ಮಾನವ ಧರ್ಮ ಎಂದು ಅವರು ಅಭಿಪ್ರಾಯಪಟ್ಟರು. ನಿವೃತ್ತ ಡಿವೈಎಸ್ಪಿ ಕೆ.ಎನ್. ರಮೇಶ್ ಮಾತನಾಡಿ, ಜೀವನದಲ್ಲಿ ಹೆಸರು, ಹುದ್ದೆಗಿಂತ ಜನರ ಪ್ರೀತಿಯ ಮುಖ್ಯ. ಸಾರ್ವಜನಿಕ ಸೇವೆಯಲ್ಲಿ ಪ್ರಾಮಾಣಿಕತೆ, ಧೈರ್ಯ ಹಾಗೂ ಮಾನವೀಯ ದೃಷ್ಟಿ ಇರಬೇಕು. ಲಿಯೋ ಲೋಕೇಶ್ ಅವರು ಪತ್ರಕರ್ತನಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವುದು ಶ್ಲಾಘನೀಯ. ರಾತ್ರಿ ಯಾವ ಸಮಯದಲ್ಲಾದರೂ ಜನರ ಕಷ್ಟ ಕೇಳಿ ಸಹಾಯ ಮಾಡುವ ಮನಸ್ಸು ಅವರಲ್ಲಿ ಇದೆ. ಇಂತಹ ಸೇವಾ ಮನೋಭಾವವೇ ನಿಜವಾದ ಸಾಧನೆ ಎಂದು ಹೇಳಿದರು. ಅದಕ್ಕೆ ಈ ಭಾರತ ಮಾತೆಯ ಭವ್ಯ ಪಾದಾರವಿನಾತ್ಮಕವಾಗಿ ಭಕ್ತ. ನಿಜವಾಗ್ಲೂ ಹೆಣ್ಣಿಗೆ ಯಾವುದು ಖುಷಿ ಆಗುತ್ತೆ ಅಂದರೆ ತವ್ರ ಮನೆ ಕರೆದಾಗ. ಹಾಗೆ ಶಿಡ್ಲಘಟ್ಟ ನನ್ನ ತವ್ರ ಮನೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಈ ಕಡಿಮೆ 3 ಸರಿ ಸಬ್ ಇನ್ಸ್ಪೆಕ್ಟ್ರು, 3 ಸರಿ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿದೆ. ನಾನು 1996 ಡಿಸೆಂಬರ್ 30 ಚಿಂತಾಮಣಿಗೆ ಪ್ರವೇಶಕ್ಕೆ ಸಬ್ ಇನ್ಸ್ಪೆಕ್ಟ್ರಾಗಿ ಬಂದ. ಆವಾಗ ಶಿಡ್ಲಘಟ್ಟಕ್ಕೆ ಬಂದೋಬಸ್ತಿಗೆ ಬರ್ತಾ ಇದ್ದೆ. ನನಗೆ ಶಿಡ್ಲಘಟ್ಟಕ್ಕೆ ಅನಿಸಿದ್ದು, ಸಿಲ್ಕೆ ಲೈಫು, ಸಿಲ್ಕೆ ಡೆತ್. ಇಲ್ಲಿ ಎಲ್ಲೂ ಬೆಳವಣಿಗೆ ಆಗೋಕ್ಕೆ ಅವಕಾಶ ಇರಲಿಲ್ಲ. ಈಗ ಸ್ವಲ್ಪ ದಿಬ್ಬುರಳ್ಳಿ ರೋಡ್ ಕಡೆ ಹೋಗ್ತಾ ಇದ್ವಿ, ಚಿಂತಾಮಣಿ ರೋಡ್ ಕಡೆ ಹೋಗ್ತಾ ಇದ್ವಿ. 2 ಕಡೆ ಕೆರೆ, ಬರಬೇಕಾದ್ರೆ ಮೂಗು ಮುಚ್ಕೊಂಡ್ಬರ್ಬೇಕು. ಆದರೆ ಬ್ಯಾಡ್ ಲಕ್ ಅಂದರೆ ಶಿಡ್ಲಘಟ್ಟೆ ಜನ ಒಳ್ಳೆಯವರೇ. ಆದರೆ ಮಾರ್ಗದರ್ಶನ ಮಾಡ್ತಂಥ ಕೆಲವು ಲೀಡ್ರುಗಳು ಯಾವ ರೀತಿ ಮಾಡಿದ್ದಾರೆ ಅಂದರೆ ಶಿಡ್ಲಘಟ್ಟೆ ಕೆಟ್ಟ ಹೆಸರು ಬರೋಂಗೆ ತಂದುಬಿಟ್ಟಿದ್ರು. ನನಗೆ ಏನೇನಾಯಿತು ನಿಮಗೆ ಗೊತ್ತಿದೆ, ಹೇಳಲೇಬೇಕನ್ಸುತ್ತೆ. ಕೆಲವರೆಲ್ಲ ಯಾವ ರೀತಿ ಅಂದರೆ ಹೊಟ್ಟೆ ತೋರಿಸಿ ಬದುಕಬೇಕು, ಅದರ ರಟ್ಟೆ ತೋರಿಸಿ ಬದುಕೋರಿದ್ರು. ಬದುಕ ಹಕ್ಕು ಎಲ್ಲರಿಗೂ ಇರುತ್ತೆ. ಆದರೆ ರೌಡಿಸಮ್ ಎಲ್ಲಿವರೆಗೆ ನಿಲ್ಲುತ್ತೆ? ರಟ್ಟೆ ಬಲ ಇರಲು ಮಾತ್ರ ನಡೀತೆ. ರಟ್ಟೆ ಬಲ ಹೋದ್ಮೇಲೆ ಸಣ್ಣ ಮೀನನ್ನು ದೊಡ್ಡ ಮೀನು ತಿನ್ನುತ್ತೆ, ದೊಡ್ಡ ಮೀನನ್ನು ಇನ್ನೂ ದೊಡ್ಡ ಮೀನು ತಿನ್ನುತ್ತೆ. ಹಾಗೆ ಹೇಳಲೇಬೇಕು ಅನಿಸುತ್ತೆ. ಪಾಪ ಅವನಿಗೆ ಬುದ್ಧಿ ಹೇಳಿದೆ. ನನ್ನ ತಮ್ಮ ಇದ್ದಂಗೆ ಮಿಲ್ಟ್ರಿ ವೆಂಕಟರಮಣಂಗೆ. ನಾನು ಮಿಲ್ಟ್ರಿ ವೆಂಕಟರಮಣವ್ರು, ನಾನು ಎಕ್ಸರ್ವಿಸ್ ನನ್ನ ಯಾವ ಮಿಲ್ಟ್ರಿಯಿಂದ ಬಂದಿದ್ದನವರು, ಮಿಲ್ಟ್ರಿಯಿಂದಲ್ಲ ಮಿಲ್ಟ್ರಿ ಹೋಟೆಲ್. ನೆಕ್ಸ್ಟು ಒಂದು ಇದು PCLD ಬ್ಯಾಂಕ್ ಎಲೆಕ್ಷನಲ್ಲಿ ಲಾಂಗ್ ತೆಗೆದು ಹೊಡೆದ್ರು. ತಪ್ಪು ತಿಳ್ಕೊಂಬೇಡಿ, ನಾನೇನು ಡಿಪಾರ್ಟ್ಮೆಂಟ್ ಬಿಟ್ಟ ಮೇಲೆ ಹೇಳೋದಲ್ಲ, ಮೊದಲಿಂದ ಹೇಳ್ತಿದ್ದೆ. ತಪ್ಪು ತಿಳ್ಕೊಂಬೇಡಮ್ಮ, ಗಾಂಡು ತಾಕಿ ಅಂತ. ಯಾಕಂದರೆ ಯಾವನಾದ್ರು ನಮ್ಮ ಮುಂದೆ ಲಾಂಗ್ ಎತ್ತಿದ್ರೆ ಒಂದು ಪಿಸ್ತೂಲ್, ಒಂದು ಗುಂಡು ಖಾಲಿ ಮಾಡೋದು, ಅದು ಪೊಲೀಸ್. ಯಾಕಂದರೆ ಯಾವ ಇಲಾಖೆಗೂ ಇಲ್ಲ, ಮಿಲಿಟ್ರಿ ಪೊಲೀಸಿಗೆ ಮಾತ್ರ ಟ್ರೈನಿಂಗಲ್ಲಿ ಸಹ ನಮಗೆ ಸಂಬಳ ಕೊಡ್ತಾರೆ. ಅದು ಟ್ರೈನಿಂಗ್ ಹೆಂಗೆ ಕೊಡ್ತಾರೆ ಅಂದರೆ, ನೀವೊಂದು ಪಿಸ್ತೂಲ್ ಪರ್ಚೇಸ್ ಮಾಡಬೇಕಾದ್ರೆ ಮಿನಿಮಮ್ 2 ಲಕ್ಷ ರೂಪಾಯಿ ಬೇಕು ಲೈಸೆನ್ಸ್ಗೆ. ಒಂದು ಗುಂಡಿಗೆ 85 ರೂಪಾಯಿ ಬೇಕು. ನಮಗೆ ಪುಕ್ಸಟೆ ಕೊಟ್ಟಿರ್ತಾರೆ. ಯಾಕಂದರೆ ಸಮಾಜ ಘಾತಕರನ್ನು ಹೊಡಿ ಅಂತ. ಆದರೆ ಎಲ್ಲಿ ಹೊಡೆದಿದ್ದೀವಿ? ನಾನು 3 ಟರ್ಮ್ ಸಬ್ ಇನ್ಸ್ಪೆಕ್ಟ್ರ್ ಯಾಕಾದೆ ಅಂದರೆ, 3 ಟರ್ಮ್ 2 ಸರಿ ಸಬ್ ಇನ್ಸ್ಪೆಕ್ಟ್ರು, 3ನೇ ಸರಿ ಟ್ರಾನ್ಸ್ಫರೇ ಮಾಡಿಬಿಟ್ರು. ಯಾರೋ ಕೇಳಿದ್ರು, ಯಾಕೆ ಸರ್ ಇಷ್ಟೆಲ್ಲ ಗಲಾಟೆ ಮಾಡ್ತೀರಿ, ನಿಮ್ಮ ಮೇಲೆ ಅಟ್ಯಾಕ್ ಆದರೂ ಇದು ಬರ್ತಿರಲ್ಲ, ಮುಂದುವರಿತಿರಲ್ಲ ಅಂದರೆ, ನಾನು ಹೇಳಿದ್ದು ಒಂದೇ ಮಾತು, ನನಗೆ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಳಕ್ಕೆ ಗೊತ್ತು ಕಣೋ. ಆದರೆ ಅದನ್ನೇ ನೋಡ್ಕೊಳ್ತಾ ಹೋದರೆ ಎಷ್ಟೋ ಹೆಂಡತಿ ಮಕ್ಕಳು ಅವ್ರ ತಾಳಿ ಕಳ್ಕೊಬೇಕಾಗುತ್ತೆ, ಅಪ್ಪ ಅಮ್ಮ. ನನಗೆ2 ಗಂಡು ಮಕ್ಕಳಿರೋದು. ನನ್ನ ಮಕ್ಕಳು ಹೇಳಬೇಕು, ನನ್ನ ಅಪ್ಪನ ಎದೆಲು ಗಾಯ ಇತ್ತು, ಬೆನ್ನಲ್ಲಿ ಗಾಯ ಇಲ್ಲ, ಅಂದರೆ ಓಡೋಗ್ತಿಲ್ಲ.
ನನ್ನ ಹಡೆದ ತಾಯಿ ಹೆಮ್ಮೆ ಪಡಬೇಕು, ನಮ್ಮಪ್ಪ ಹುಟ್ಟಿಸೋರು ಹೆಮ್ಮೆ ಪಡಬೇಕು. ನನ್ನ ಮಗ ವೀರಾವೇಶದಿಂದ ಹೋರಾಡ್ತಾ ಜನರು ಉಳಿಸೋದಕ್ಕೆ, ಜನರ ಕ್ಷೇಮವಾಗಿ ಸತ್ತ. ಯಾಕೆ ನನಗೆ 30 ವರ್ಷಕ್ಕೆ 64 ಟ್ರಾನ್ಸ್ಫರ್. ಇದೆಲ್ಲ ನೀವು ಭಾಳ ಹೇಳಿದ್ರಲ್ಲ ಫಸ್ಟಿಗೆ ಶಿವಮಣಿ ಅಂತ, ಈ ಯಾವುದೂ ನನಗೆ ಖುಷಿ ಇಲ್ಲ. ಆದರೆ ನೋಡಿದಾಗೆಲ್ಲ ನೀವು ಪ್ರೀತಿಯಿಂದ ನಿಮ್ಮ ಕಣ್ಣಿನಲ್ಲಿ ಒಂದು ಆನಂದ ಬಾಷ್ಪ ಕಾಣ್ತಿತ್ತು, ಅದು ನನಗೆ ಖುಷಿ ಆಗ್ತದೆ. ಹೇಳೋದಕ್ಕೆ ಬಯಸಿತ್ತು ಅಂದರೆ